ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಇಲ್ಲ. ಇದು ವಿದ್ಯಾರ್ಥಿ ಸಂಘದ ಒಂದು ಮನೋಭಾವನೆ. ಹೌದು, ನಿಜ. ನಾವು ಸಫರಾಗಿದ್ದೇವೆ ಅಥವಾ ನೀವು ಸಫರಾಗಿದ್ದೇವೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿನ ಯಾವುದೇ ಎಕ್ಸಾಮಿನೇಷನ್ನಿನ ನೋಟಿಫಿಕೇಷನ್ ಬಿಡ್ತಾ ಇಲ್ಲ ಅನ್ನುವ ಸಮಸ್ಯೆ ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಇದ್ದೇ ಇದೆ. ಅದಕ್ಕಾಗಿ ಧಾರವಾಡದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ನಡೆದಿತ್ತು. ನೀವು ಒಂದು ಯೋಚನೆ ಮಾಡಿ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟಿನ ಎಕ್ಸಾಮಿನೇಷನ್ ಈ ಥರ ಇದ್ದಲ್ಲಿ ಅದು UPSCಗೂ ಅಥವಾ ಸೆಂಟ್ರಲ್ ಎಕ್ಸಾಮಿನೇಷನ್ನು ಹೀಗೆ ಇರ್ತದೆ, ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಮಾಡೋದಿಲ್ಲ ಎಂಬ ಮನೋಭಾವನೆಯನ್ನು ಹೊಂದಿರ್ತೀರಿ. UPSC ಆಗಿರ್ಬೋದು, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಪೊಲೀಸ್ ಆಗಿರ್ಬೋದು, ಅಥವಾ ಯಾವುದೇ ಎಕ್ಸಾಮಿನೇಷನ್ ವಿಚ್ ಇಸ್ ರಿಲೇಟೆಡ್ ಟು ಸೆಂಟ್ರಲ್ ಗೌರ್ಮೆಂಟ್ KPSC ಥರನೇ ಇರ್ತದೆ, KEA ಥರ ಇರ್ತದೆ, ಯಾವುದೇ ನೋಟಿಫಿಕೇಷನ್ ಆಗಲ್ಲ ಎಂಬ ತಪ್ಪು ತಿಳುವಳಿಕೆ ವಿದ್ಯಾರ್ಥಿಗಳಲ್ಲಿದೆ. ಇದಕ್ಕೆ ಕಾರಣ ಏನು? ನಿಮಗೆ ಅರಿವಿರುವುದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಪ್ರತಿ ವರ್ಷ ನೋಟಿಫಿಕೇಷನನ್ನು ಬಿಡ್ತಾರೆ. ಅದು UPSC ಆಗಿರ್ಬೋದು ಅಥವಾ ಸೆಂಟ್ರಲ್ಲಿನ ಯಾವುದೇ ಒಂದು ಎಕ್ಸಾಮಿನೇಷನ್ ಆಗಿರ್ಬೋದು. ಅಲ್ಲಿ ನಿಮಗೆ ಯಾವುದೇ ಕರೆಕ್ಷನ್ ಇರೋದಿಲ್ಲ. ನಿಮಗೆ ಕಾಲ ತಕ್ಕಂತೆ ನಿಮಗೆ ಎಕ್ಸಾಮಿನೇಷನನ್ನು ಮಾಡ್ತಾರೆ. ನಿಮ್ಮ ಪ್ರತಿಫಲ, ನಿಮ್ಮ ಪರಿಶ್ರಮಕ್ಕೆ ಒಂದು ಬೆಲೆ ಸಿಗ್ತದೆ. UPSC ಮಾದರಿಯಲ್ಲಿ ಇರುವ ಪೇಪರ್ ನಿಮಗೆ UPSC ಬೆನಿಫಿಟ್ ಕೊಟ್ಟರೆ, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಪೊಲೀಸಿನ ಮಾದರಿಯಲ್ಲಿರುವ MCQ ನಿಮ್ಮ ಪರಿಶ್ರಮಕ್ಕೆ ಬೆಲೆ ಸಿಗುತ್ತೆ. ನಿಮಗೆ ನಿಜವಾಗಲೂ ಪರಿಶ್ರಮದ ಬೆಲೆ ಬೇಕಾ? ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀರಿ, ನಿಮ್ಮ ಕೈಯಲ್ಲಿರ್ತದೆ ನಿಮ್ಮ ಸಾಧನೆ. ಅದಕ್ಕಾಗಿ ನಮ್ಮ ಐ ಎ ಜ್ಞಾನಿ ಯಾವತ್ತೂ ಬದ್ಧವಾಗಿರ್ತದೆ. ವೆಲ್ಕಮ್ ಟು ಐ ಎ ಜ್ಞಾನಿ.